ನಾವು ಈ ಖಾತಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ಮೇಲೆ ಇದು 6ನೇಯ ಪತ್ರಿಕಾಗೋಷ್ಠಿಯನ್ನು ಮಾಡಿ 6ನೇ ಸಾರಿ ಈ ರೀತಿ ಒಂದು ಬಲ್ಕ್ ಆಗಿ ಈ ಖಾತೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸುಮಾರು 700ಕ್ಕೂ ಒಂದು ಮುಕ್ಕಾಲು ತಿಂಗಳಿಂದ ಈಚೆಗೆ 40 ದಿನದಿಂದ ಈಚೆಗೆ ಸುಮಾರು 700ಕ್ಕೂ ಹೆಚ್ಚು ಖಾತೆಗಳನ್ನ ನಾವು ತಲುಪಿಸಿದ್ದೇವೆ ಜನರಿಗೆ. ನಮ್ಮ ಎಲ್ಲ ನಗರಸಭಾ ಸದಸ್ಯರು ಮತ್ತು ನಮ್ಮ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿಗಳ ಸಹಕಾರದೊಂದಿಗೆ ನಮ್ಮ ನಗರಸಭೆ ನಾವು ಈ ಖಾತಾವನ್ನ ಜನರಿಗೆ ತಲುಪಿಸೋ ವಿಚಾರದಲ್ಲಿ ಈ ಖಾತಾಗಳನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಮ್ಮ ನಗರಸಭೆಯ ರಾಮನಗರ ನಗರಸಭೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯವನ್ನ ಕೈಗೊಂಡಿದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ನಾವು ಈ 2.5 ವರ್ಷದ ಅವಧಿ ಸುಮಾರು 6-7 ತಿಂಗಳು ಆದ್ಮೇಲೆ ಅಧಿಕಾರ ವಹಿಸಿಕೊಂಡಾದ್ಮೇಲೆ ಅನೇಕ ಕಾರ್ಯಕ್ರಮಗಳನ್ನ ರಾಮನಗರ ನಗರದ ಹಿತದೃಷ್ಟಿಯಿಂದ ನಾವು ಪರಿಸರ ಸ್ನೇಹಿ ರಾಮನಗರವನ್ನ ಮಾಡಬೇಕು, ಧೂಳು ಮುಕ್ತ ರಾಮನಗರವನ್ನು ಮಾಡಬೇಕು, ಮತ್ತೆ ಜನರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ನಗರಸಭಾ ಸದಸ್ಯರು ಹಗಲಿರುಳು ಕೂಡ ದುಡಿತಾ ಇದ್ದಾರೆ. ಪ್ರತಿನಿತ್ಯ ಬೆಳಗಿನ ಜಾವ ಮುಖ್ಯ ರಸ್ತೆಗಳನ್ನ 6:20 ಒಳಗೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಇಡೀ ಕರ್ನಾಟಕದಲ್ಲೇನೆ ಯಾವ ನಗರಸಭೆಯು ಕೂಡ ಮಾಡದೇ ಇರತಕ್ಕಂತ ಖಾಸಗಿ ನಿವೇಶನಗಳನ್ನು ಕೂಡ ಕ್ಲೀನ್ ಮಾಡೋದ್ರ ಜೊತೆಗೆ ಈ ಖಾತಾ ಜನರಿಗೆ ಸರಳವಾಗಿ ಕೈಗೆ ತಲುಪಬೇಕು, ಜನರ ಅಲೆದಾಟ ನಿಲ್ಲಿಸಬೇಕು ಅನ್ನೋ ಸಂಕಲ್ಪವನ್ನ ನಮ್ಮ ಇಡೀ ನಗರಸಭೆ, ನಮ್ಮ ಎಲ್ಲಾ ನಗರಸಭಾ ಸದಸ್ಯರು ಏನು ಒಂದು ಸಂಕಲ್ಪವನ್ನ ಮಾಡಿ ಹೊರಟಿದ್ವೋ ಅದರಲ್ಲಿ ನಾವು ಸಾಕಷ್ಟು ಯಶಸ್ಸನ್ನ ಕಂಡಿದ್ದೇವೆ. ಈಗಾಗಲೇ ಜಲಜೀವನ್ ಮಿಷನ್ ನಿಂದ ಮತ್ತೆ ಗ್ಯಾಸ್ನ ಪೈಪ್ಲೈನ್ ಹಾಕುವತಕ್ಕಂಥ ಸಂದರ್ಭದಲ್ಲಿ ಅನೇಕ ರಸ್ತೆಗಳನ್ನು ಆಗದಿರ್ತಕ್ಕಂಥ ಅದು ಕೂಡ, ಮತ್ತೆ ಕುಡಿಯುವ ನೀರಿನ ವಿಚಾರದಲ್ಲಿ ಅನೇಕ ಸಭೆಗಳನ್ನು ಮಾಡಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಅರ್ಥಕೊಳ್ಳೋದಕ್ಕೆ ನಮ್ಮ ನಗರಸಭಾ ಸದಸ್ಯರ ಒಂದು ಸಮಿತಿಯನ್ನು ಮಾಡಿ, ಉಪಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳು ಸುಮಾರು 25-26 ವಾರ್ಡ್ಗಳನ್ನ ಮನೆ ಮನೆಗೆ ತಿರುಗಿ ಯಾವ ಭಾಗದಲ್ಲಿ ನೀರು ಸರಾಗವಾಗಿ ಬರ್ತಾ ಇಲ್ಲ ಅಥವಾ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅಥವಾ ಯಾಕೆ ಸುಲಲಿತವಾಗಿ ಇಷ್ಟೆಲ್ಲ ನೀರು ಲಭ್ಯ ಇದ್ರೂ ಕೂಡ ನೀರು ಸರಿಯಾಗಿ ಅಪ್ಲೈ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ವಿಚಾರಗಳನ್ನ ಅವರು ನೋಟ್ ಮಾಡಿಕೊಂಡು ನಮಗೆ ವರದಿಯನ್ನ ಕೊಟ್ಟು ನಮಗೆ ಗಮನಕ್ಕೆ ತಂದು ಕಾಲಕ್ಕೆ ಇದು ವಾಟರ್ ಸಪ್ಲೈ ಅಧಿಕಾರಿಗಳ ಜೊತೆ ಸಂಪರ್ಕವನ್ನ ಮಾಡಿ ಎಲ್ಲೆಲ್ಲಿ ಲೋಪದೋಷಗಳಿತ್ತೋ ಮತ್ತು ಎಲ್ಲೆಲ್ಲಿ ವ್ಯತ್ಯಾಸಗಳಿತ್ತೋ ಅದನ್ನೆಲ್ಲ ಸರಿಪಡಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಜೊತೆಗೆ UIDF ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಲ್ಲಿಂದ ಸುಮಾರು 47 ಕೋಟಿಯಷ್ಟು ಕಾಮಗಾರಿಗಳು ನಗರದ ಎಲ್ಲೆಡೆ ಸಿಸಿ ರೋಡ್ಗಳಿರ್ಬೋದು, ಸೀರಳ ವಾಲ್ ಕಟ್ಟತಕ್ಕಂಥದ್ದು ಇರ್ಬೋದು, ಅಥವಾ ರಾಜಕಾಲುವೆಗಳನ್ನ ಕಟ್ಟತಕ್ಕಂಥದ್ದು ಇರ್ಬೋದು, ಇಡೀ ನಗರದ ಸುಮಾರು ಅರ್ಧದಷ್ಟು ಭಾಗದಲ್ಲಿ ನಾವು ಕೆಲಸವನ್ನ ಕೈಗೆತ್ತಿಕೊಂಡಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಮತ್ತು ಎಲ್ಲ ನಮ್ಮ ಆಡಳಿತದ ಸಿಬ್ಬಂದಿಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ರಸ್ತೆಗಳಲ್ಲಿ ಸುಮಾರು 2,000-2,500 ಅಂಗಡಿಗಳಿರ್ತಕ್ಕಂಥ ಮುಖ್ಯ ರಸ್ತೆಗಳಲ್ಲಿ ರಸ್ತೆಗಳೆಲ್ಲ ಧೂಳುಮಯ ಆಗಿದ್ದು, ಎಲ್ಲೆಲ್ಲಿ ಟಾರ್ ರಸ್ತೆಗಳಿದ್ದಾವೆ ಅಲ್ಲೆಲ್ಲ ಕೂಡ ರಸ್ತೆಗಳನ್ನ ನೀರಿಂದ ತೊಳೆಯೋದ್ರ ಮೂಲಕ
ಸಾವಿರಾರು ಅಂಗಡಿಗಳ ಮಾಲೀಕರು ಏನು ಧೂಳನ್ನು ಕುಡಿತಾ ಇದ್ರೋ ಅವರು ನೆಮ್ಮದಿಯಾಗಿ ವ್ಯಾಪಾರ ಮಾಡಲಿ ಅನ್ನೋ ಉದ್ದೇಶದಿಂದ 3 ದಿನಕ್ಕೆ 4 ದಿನಕ್ಕೆ ಜನನೇ ಬಿಡ ರಸ್ತೆಗಳೆಲ್ಲಿದ್ದಾವೆ, ಎಲ್ಲಿ ಕಮರ್ಷಿಯಲ್ ಅಂಗಡಿಗಳಿರ್ತಕ್ಕಂಥ ರಸ್ತೆಗಳಿಗೆ ನಾವು ನೀರಿನಿಂದ ಜೆಟ್ ಮಿಷಿನ್ ಅಲ್ಲಿ ನೀರನ್ನು ಸಿಂಪಡಿಸಿ ಧೂಳು ಮುಕ್ತ ಮಾಡುವ ಪ್ರಯತ್ನವನ್ನು ಮಾಡಿದ್ದು. ನಮ್ಮ ನಾಗರಿಕರು ಕೂಡ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪರಿಸರ ಸ್ನೇಹಿ ರಾಮನಗರವನ್ನು ನೀಡಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ, ಅದಕ್ಕೆ ಅನೇಕ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಪಾರ್ಕ್ಗಳಿರ್ತಕ್ಕಂಥ ಜಾಗಗಳಲ್ಲಿ ಅಲ್ಲಿರ್ತಕ್ಕಂಥ ನಾಗರಿಕರು, ಹಿರಿಯ ನಾಗರಿಕರು ಅವರೇ ಒಂದು ಸಂಘಗಳನ್ನು ಕಟ್ಕೊಂಡು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವ್ರು, ನಿವೃತ್ತರಾಗಿರ್ತಕ್ಕಂಥವ್ರು ಮತ್ತೆ ಆ ಬಡಾವಣೆಯಲ್ಲಿ ಇರ್ತಕ್ಕಂಥ ಹಿರಿಯರು ಎಲ್ಲರೂ ಸೇರಿ ಸ್ವತಃ ಅವರೇ ಗಾರ್ಡನಿಂಗ್ ಮಾಡಿಕೊಂಡು ಪಾರ್ಕ್ಗಳಲ್ಲಿ ಗಿಡಗಳಿಗೆ ನೀರನ್ನು ಉಳಿಸ್ತಕ್ಕಂಥದ್ದು ಮತ್ತೆ ಕ್ಲೀನ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ಒಳ್ಳೆಯ ಒಂದು ಪಾರ್ಕ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಏನೇನೆಲ್ಲ ಮಾಡಬೇಕು ಆ ಕೆಲಸಗಳೆಲ್ಲ ನಮ್ಮ ನಾಗರಿಕರಿಗೂ ಕೂಡ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹವಾದಂತ ಬೆಳವಣಿಗೆ. ಇಡೀ ನಗರದಲ್ಲಿ ಈ ವಾತಾವರಣ ಬರಬೇಕು. ನಾವು ರಾಮನಗರ ಜನತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಗಾಳಿ, ಬೆಳಕು ಮತ್ತೆ ಧೂಳು ಮುಕ್ತವಾಗಿಸಿರ್ತಕ್ಕಂಥ ನಗರವನ್ನ ಜನರಿಗೆ ಧೂಳು ಕುಡಿಸಬಾರ್ದು ಅನ್ನೋ ಸಂಕಲ್ಪದೊಂದಿಗೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನಾವು ಇನ್ನೂ ರಾಮನಗರವನ್ನ ಪರಿಸರ ಸ್ನೇಹಿಯನ್ನಾಗಿ ಮಾಡಿಸಲು ಇನ್ನೂ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇವೆ. ಅದೆಲ್ಲ ನಾವು ಬಡ್ಜೆಟ್ ಆದ್ಮೇಲೆ ಈಗ ಅಭಿಯಾನ ಆಗಲಿ, ನಗರವನ್ನ ಸ್ವಚ್ಛವಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಾಗ್ಲಿ, ಅಥವಾ ನಗರದ ನಾಗರಿಕರಿಗೆ ನಾಗರಿಕ ಪ್ರಜ್ಞೆಯನ್ನ ಜಾಗೃತ ಮೂಡಿಸುವಂತ ಕೆಲಸ ಆಗ್ಲಿ ನಾವೇನ್ ಮಾಡ್ತಾ ಇದ್ದೇವೋ ಅದಕ್ಕೆ ಜನ ಕೂಡ ಸ್ಪಂದಿಸ್ತಾ ಇದ್ದಾರೆ. ಜನರು ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಮಗೆ ಇನ್ನೂ ಹೆಚ್ಚು ನಾಗರಿಕರ ಸಹಕಾರವನ್ನ ನಾವು ಅಪೇಕ್ಷೆಯನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ಒಂದು ಸುಂದರ ನಗರವನ್ನ ಕಟ್ಟೋಣ. ಒಂದು ಸುಂದರವಾದಂತ ನಾಗರಿಕರಿಗೆ, ಸಮಸ್ತ ನಾಗರಿಕರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥ ಕಾರ್ಯವನ್ನ ಮಾಡುವ ನಿಟ್ಟಿನಲ್ಲಿ ನಾಗರಿಕರ ಸಹಕಾರ ಅತ್ಯಂತ ಪ್ರಮುಖವಾದ್ದು. ರಾಮನಗರದ ಜನತೆಗೆ ನಾವು ಆಭಾರಿಯಾಗಿದ್ದೇವೆ. ನಮಗೆ ಪ್ರತಿನಿತ್ಯದ ಕಾರ್ಯಗಳಲ್ಲಿ ಬಹಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ನಾವು ಆಯವ್ಯಯನ್ನ ಏನ್ ಮಂಡನೆ ಮಾಡ್ತೇವೋ ನಾಳಿದ್ದು ಮಾಡೋ ಸಂದರ್ಭದಲ್ಲಿ ನಾವು ಅಂಕಿಅಂಶಗಳನ್ನ ಆಯಾ ವ್ಯಯ ಅದೆಲ್ಲ ಕೊಡ್ತೇವೆ. ಆದ್ರೆ ನಮಗೆ ಸಾಕಷ್ಟು ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಬೇಕು. ಏಪ್ರಿಲ್ 1ರಿಂದ ಯಾರ್ಯಾರು ವ್ಯಾಪಾರಸ್ಥರಿದ್ದಾರೋ ನಾವೀಗಾಗಲೇ ಸಭೆಗಳನ್ನು ಕೂಡ ಕರೀತಾ ಇದ್ದೀವಿ. ಇದಾದ್ಮೇಲೆ ಬಡ್ಜೆಟ್ ಆದ್ಮೇಲೆ ವ್ಯಾಪಾರಸ್ಥರು, ಕಲ್ಯಾಣ ಮಂದಿರಗಳ ಮಾಲೀಕರು, ಖಾಸಗಿ ಶಾಲೆಗಳು ನಡೆಸ್ತಕ್ಕಂಥವ್ರು, ಕಾರ್ಖಾನೆಗಳವರು, ಸಿನಿಮಾ ಮಂದಿರಗಳ ಮಾಲೀಕರು ಎಲ್ಲರೂ ಕೂಡ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನ ಹೊಂದಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಅದರಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ. ಏಪ್ರಿಲ್ 1ರಿಂದ ಯಾರ್ಯಾರು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ ಅವ್ರಿಗೆ ಈಗಾಗಲೇ ನಾವು ಸಾಕಷ್ಟು ಪ್ರತಿ ಅಂಗಡಿಗಳಿಗೆ ನಮ್ಮ ನಗರಸಭೆಯ ಸಿಬ್ಬಂದಿಯವರು ಹೋಗಿ ಈಗಾಗಲೇ ಸಾಕಷ್ಟು ಮನವರಿಕೆ ಮಾಡಿ ಬಂದಿದ್ದಾರೆ. ಏಪ್ರಿಲ್ 1ರಿಂದ ನಾವು ಉದ್ದಿಮೆ ಪರವಾನಗಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ರಾಜಿ ಇಲ್ಲ. ಅದರಿಂದ ನಾನು ಉದ್ಯಮ ನಡೆಸ್ತಕ್ಕಂಥವ್ರು, ಯಾವುದೇ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನು ಹೊಂದಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ವಿನಮ್ರನಾಗಿ ಮನವಿಯನ್ನ ಮಾಡ್ತೀನಿ. ಹಾಗಾಗಿ ನಮ್ಮ ನಾಗರಿಕರು ಕೂಡ ಯಾರು ಇಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ದಾರೆ, ಯಾರ್ಯಾರು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ದಾರೆ, ಇದು ನಮ್ಮ ಊರು. ನಾವು ವರ್ಷಕ್ಕೊಂದು ಸಾರಿ ಟ್ರೇಡ್ ಲೈಸೆನ್ಸ್ ಅಂದ್ರೆ ಏರಿಳಿತ ಇರೋದಿಲ್ಲ. ಸರ್ಕಾರ ಏನ್ ಫಿಕ್ಸ್ ಮಾಡಿರ್ತದೆ, ಸರ್ಕಾರಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ಗೆಜೆಟ್ ನಲ್ಲಿ ಅಡಕ ಆಗಿರ್ತಕ್ಕಂಥ ಒಂದು ದರಗಳೇನಿರ್ತವೆ, ಯಾವ ವ್ಯಾಪಾರಕ್ಕೆ ಎಷ್ಟು ಮಟ್ಟದ ವ್ಯಾಪಾರಕ್ಕೆ ಟ್ರೇಡ್ ಲೈಸೆನ್ಸ್ ಅಲ್ಲಿ ಎಷ್ಟು ತಗೋಬೇಕು ಅಂತ ಹೇಳಿ ಒಂದು ಗೆಜೆಟ್ ಹೊರಡಿಸಿದೆ. ಅಷ್ಟನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ನಮ್ಮ ನಗರಸಭೆಯ ಉದ್ದಿಮೆ ಪರವಾನಗಿ ಇಲ್ಲದೆ ಏಪ್ರಿಲ್ 1ರಿಂದ ಯಾವುದೇ ಒಂದು
ಉದ್ದಿಮೆ ನಡೆಸುವಾಗಿಲ್ಲ. ಅದಾದ್ಮೇಲೆ ನಮ್ಮ ನಗರಸಭೆ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾರೆ. ಹಾಗಾಗಿ ಅತ್ಯಂತ ಕಳಕಳಿಯಿಂದ ನಿಮ್ಮದೇ ನಗರ, ನಿಮ್ಮ ನಗರಸಭೆ, ನಿಮ್ಮದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರು ಉದ್ಯಮಗಳನ್ನು ನಡೆಸ್ತಾ ಇದ್ದಾರೋ, ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾರೋ ಅವರೆಲ್ಲರೂ ದಯಮಾಡಿ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನ ಹೊಂದಿರತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಇನ್ನೂ ಅನೇಕ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಹೇಳೋರಿದ್ದೇವೆ. ಬಜೆಟ್ ಆದ್ಮೇಲೆ ಇನ್ನೊಂದ್ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಮುಂದಿನ ವಾರ್ಷಿಕ ವರ್ಷದಲ್ಲಿ ನಾವು ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಆಲೋಚನೆಯನ್ನ ಹೊಂದಿದ್ದೇವೆ ಅನ್ನೋದನ್ನ ವಿವರವಾಗಿ ಹೇಳ್ತೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸತ್ಕಾರ್ಯಗಳಿಗೆ ಸಹಕಾರವನ್ನ ಕೊಡ್ತಾ ಇರತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು, ಪೌರಾಯುಕ್ತರಾದಿಯಾಗಿ ಎಲ್ಲ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿಗಳು ಹಾಗೂ ರಾಮನಗರದ ಎಲ್ಲ ಸಮಸ್ತ ನಾಗರಿಕರಿಗೆ ಹಾಗೂ ವಿಶೇಷವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡಲಿಕ್ಕೆ ಬಯಸ್ತೇನೆ.